Hi, hello everyone. Welcome back to my channel, Smita's Life Journey. ಇವತ್ ಗುರುವಾರ ಆಗಿರೋದ್ರಿಂದ ನಾನ್ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಂದಿನಂತೆ ರಾಯರ ಹತ್ರ ಹೂ ಪ್ರಸಾದ ತಗೊಂಡೆ. ರಾಯರು ನಮ್ ಜೊತೆನೆ ಇದ್ದಾರೆ ಅನ್ನೋ ತೃಪ್ತಿ ಮುಂದೆ ಬೇರೇನು ಬೇಡ ಅಂತ ಅನ್ಸುತ್ತೆ. ಪೂಜೆ ಮುಗಿಸ್ಕೊಂಡ್ ನಾನ್ ಹೊರಟಿದ್ದೆ ನಮ್ ಖುಷಿ ಸ್ಕೂಲ್ ಹತ್ರ ಹೋಗಿ ಅಡ್ಮಿಷನ್ ಮಾಡಿ ಬುಕ್ಸ್ ತರೋಣ ಅಂತ. ನಮ್ ಖುಷಿ ಓದ್ತಿರೋ ಸ್ಕೂಲ್ ಬಂದು VLS ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಅದಿರೋದು ಬಸವೇಶ್ವರ ನಗರದಲ್ಲಿ. ಇಲ್ಲಿ ಸುತ್ತಮುತ್ತ ಇರೋ ಬೇರೆ ಸ್ಕೂಲ್ಗೆ ಹೋಲಿಸ್ಕೊಂಡ್ರೆ ಈ ಸ್ಕೂಲೇ ಬೆಸ್ಟ್ ಸ್ಕೂಲು. ನನ್ ಮಗಳು ಓದ್ತಿದ್ದಾಳೆ ಅಂತ ಏನ್ ಹೇಳ್ತಿಲ್ಲ, ಇಲ್ಲಿ ಎಜುಕೇಶನ್ ಅಷ್ಟು ಮಟ್ಟಕ್ಕೆ ಚೆನ್ನಾಗಿದೆ. ಸ್ಕೂಲ್ಗೆ ಹೋಗಿದ ತಕ್ಷಣನೇ ನಮ್ಮನ್ ವೆಲ್ಕಮ್ ಮಾಡಿದ್ದು ಲಕ್ಷ್ಮಮ್ಮ ಆಂಟಿ. ಇವರಿಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಇವ್ರಿದಾರಲ್ಲ, ಇವ್ರು ಹೇಮಾ ಮ್ಯಾಮು ಮತ್ತೆ ಲೋಕೇಶ್ ಸರ್. ಇವರಿಬ್ರು ಆಫೀಸಿಗೆ ಬರೋದ್ ಎಲ್ಲಾ ಪೇರೆಂಟ್ಸ್ ನ ನಗ್ನಗ್ತಾ ಮಾತಾಡ್ಸ್ತಾರೆ. ಬನ್ನಿ, ನಾನ್ ಇವಾಗ ನಿಮ್ಗೆ ಒಬ್ರು ಸ್ಪೆಷಲ್ ಪರ್ಸನ್ ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಇವ್ರ ಹೆಸರು ಡಾಕ್ಟರ್ ದೇವಿಕಾ ನಾಗರಾಜ್ ಅಂತ. ಈ ಸ್ಕೂಲ್ಗೆ ಇವರು ಪ್ರಿನ್ಸಿಪಲ್ ಆಸ್ ವೆಲ್ ಆಸ್ ಡೈರೆಕ್ಟರ್ ಕೂಡ. ಇವರು ತುಂಬಾನೇ ಫ್ರೆಂಡ್ಲಿ, ಹಾಗೆ ಡೌನ್ ಟು ಅರ್ತ್ ಕೂಡ. During 11th and 12th also. So till 12th, your mama papa is not going to take you anywhere. You have to be here. Okay, and participate in all the events. Okay, so all set for school. ಮ್ಯಾಮ್ ತುಂಬಾನೇ ಬಿಸಿ ಇದ್ರು. ಆ ಬಿಸಿ ಶೆಡ್ಯೂಲ್ ಅಲ್ಲಿ ನಮಗೋಸ್ಕರ ಟೈಮ್ ಕೊಟ್ಟು ಮಾತಾಡಿದಂತೂ ತುಂಬಾನೇ ಖುಷಿ ಆಯ್ತು. ಮ್ಯಾಮ್ ಹತ್ರ ಮಾತಾಡಾದ್ಮೇಲೆ ಅಡ್ಮಿಷನ್ ಮಾಡಿ ಬುಕ್ ಕಲೆಕ್ಟ್ ಮಾಡೋಣ ಅಂತ ಕ್ಲಾಸ್ ರೂಮ್ ಹತ್ರ ಹೋದ್ವಿ. ಆಕ್ಚುಲಿ ನಿಮ್ಗೊಂದ್ ವಿಷಯ ಗೊತ್ತಾ, ಆನಂದ್ ಕೂಡ ಇಲ್ಲೇನೆ ವರ್ಕ್ ಮಾಡೋದು. ಹಾಗಾಗಿ ಅವ್ರ ಕೊಲೀಗ್ಸ್ ಎಲ್ಲ ನನ್ಗೂ ಕೂಡ ಪರಿಚಯ ಅಲ್ವಾ. ಸ್ಕೂಲ್ ಬಂದ್ಮೇಲೆ ಇವ್ರೆಲ್ರನ್ನು ಮಾತಾಡ್ಸ್ತಾ ಇರಕ್ಕಾಗತ್ತಾ, ಹಾಗೆ ಒಂದ್ ರೌಂಡ್ ಹೋಗಿ ಎಲ್ರನ್ನು ಮಾತಾಡ್ಸ್ಕೊಂಡ್ ಬಂದೆ. ಆಕ್ಚುಲಿ ಎಲ್ರನ್ನೂ ಮಾತಾಡ್ಸಕ್ ಆಗ್ಲಿಲ್ಲ. ಯಾರ್ಯಾರು ಸಿಕ್ಕಿದ್ರೋ ಅವ್ರನ್ನ ಮಾತ್ರ ಮಾತಾಡ್ಸ್ವಿ. ಅವ್ರೆಲ್ರನ್ನೂ ಮಾತಾಡ್ಸಿದ್ದು ನನಗಂತೂ ತುಂಬಾನೇ ಖುಷಿ ಆಯ್ತು. ಇವತ್ ನಾವು ಸ್ಕೂಲಲ್ಲಿ ಬುಕ್ಸ್ ಕಲೆಕ್ಟ್ ಮಾಡೋದಲ್ದೆ ಬೇರೆ ಪ್ಲಾನ್ ಕೂಡ ಇಟ್ಕೊಂಡ್ ಬಂದಿದ್ವಿ. ಅದೇನು ಅಂತ ನಿಮಗ್ ಗೊತ್ತಾ? ನಾಳೆ ನಂದು ಆನಂದು ವೆಡ್ಡಿಂಗ್ ಆನಿವರ್ಸರಿ ಇದೆ. ಅದಕ್ಕೆ ಸ್ವಲ್ಪ ಶಾಪಿಂಗ್ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ.
ಪ್ರತಿ ಆನಿವರ್ಸರಿಗೂ ನಾವು ಮಾತ್ರ ಬಟ್ಟೆ ತಗೊಳ್ಳೋದಲ್ಲ, ನಮ್ಮ ಮಕ್ಳಿಗೂ ಕೂಡ ಬಟ್ಟೆ ಕೊಡಿಸ್ತೀವಿ. ಆಕ್ಚುಲಿ ಇವತ್ತು ನಂದು ಮತ್ತೆ ಮಕ್ಳದ್ ಮಾತ್ರ ಶಾಪಿಂಗು. ಆನಂದ್ ಅಂತೂ ಮುಂಚೆನೆ ಮುಗಿಸ್ಕೊಂಬಿಟ್ಟಿದ್ದಾರೆ. ಯಾವಾಗಪ್ಪ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಅದೇ ಅವತ್ತು ಹೌಸ್ ಆಫ್ ಬಾರ್ಬಿಕ್ಯೂಗೆ ಹೋಗಿದ್ವಲ್ಲ, ಅವತ್ತೇ. ನಾನ್ ಮದ್ವೆ ಆದಾಗಿಂದ ನೋಡ್ತಾ ಇದ್ದೀನಿ, ಆನಂದ್ ಆಲ್ಮೋಸ್ಟ್ ಈ ಶಾಪ್ ಅಲ್ಲೇ ಡ್ರೆಸ್ಸಸ್ ಎಲ್ಲ ತಗೊಳ್ಳೋದು. ಈ ಶಾಪ್ ಹೆಸರು ಐವೇರ್ ಅಂತ. ಇದಿರೋದು ರಾಜಾಜಿನಗರ್ ಮೋದಿ ಹಾಸ್ಪಿಟಲ್ ಹತ್ರ. ಇಲ್ಲಿ ಪ್ರತಿ ಸರಿ ಏನಾಗತ್ತೆ ಗೊತ್ತಾ, ನಾವು 1 ಪೇರ್ ಡ್ರೆಸ್ ತಗೊಬರೋಣ ಅಂತ ಹೋದ್ರೆ 4 ಪೇರ್ ತಗೊಂಡ್ ಬರ್ತೀವಿ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಕಲೆಕ್ಷನ್ಸ್ ತುಂಬಾನೇ ಯೂನಿಕ್ ಆಗಿರುತ್ತೆ. ನೀವೊಂದ್ಸಲಿ ಹೋಗ್ಬಿಟ್ ಬನ್ನಿ, ಆಮೇಲೆ ನೀವೇ ಹೇಳ್ತೀರಾ. ಸರಿ, ಆಗಿದ್ರೆ ನಾನಿವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನ್ ನಿಮ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.